ನಮಸ್ಕಾರ ಸ್ನೇಹಿತರೆ. ದಿನಾಂಕ ನವೆಂಬರ್ 24, 1971 ಅಮೆರಿಕದ ಪೋರ್ಟ್ಲ್ಯಾಂಡ್ನಿಂದ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ವಿಮಾನವೊಂದು ಟೇಕ್ ಆಫ್ ಆಯಿತು. ಇದು ಕೇವಲ 30 ನಿಮಿಷಗಳ ಪ್ರಯಾಣದ ಸಿಯಾಟಲ್ ನಗರಕ್ಕೆ ಹೊರಟಿದ್ದ ಪುಟ ವಿಮಾನ. ಇದರಲ್ಲಿದ್ದದ್ದು ಕೇವಲ 36 ಪ್ರಯಾಣಿಕರು ಮತ್ತು 6 ಜನ ಸಿಬ್ಬಂದಿಗಳು ಮಾತ್ರ. ಆದರೆ ಆ ಪ್ರಯಾಣಿಕರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ: ತಮ್ಮ ನಡುವೆಯೇ ಒಬ್ಬ ಅಪಾಯಕಾರಿ ಹೈಜಾಕರ್ ಕುಳಿತಿದ್ದಾನೆ ಎಂದು. ಆತನ ಹೆಸರು ಡಿ.ಬಿ. ಕೂಪರ್. ನೋಡಲು ಒಬ್ಬ ಅಪ್ಪಟ ಉದ್ಯಮಿಯಂತೆ ಕಾಣುತ್ತಿದ್ದ ಈ ವ್ಯಕ್ತಿ ಕಪ್ಪು ಬಿಸಿನೆಸ್ ಸೂಟ್, ಬಿಳಿ ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿದ್ದ. ಸುಮಾರು 45 ವರ್ಷ ವಯಸ್ಸಿನವನಿರಬಹುದು ಎಂದು ಅಂದಾಜಿಸಲಾಗಿತ್ತು. ಅವನು ಉದ್ದೇಶಪೂರ್ವಕವಾಗಿ ವಿಮಾನದ ಕೊನೆಯ ಸಾಲಿನಲ್ಲಿ, ಅಂದರೆ ಸೀಟ್ ನಂಬರ್ 18E ನಲ್ಲಿ ಕುಳಿತಿದ್ದ. ವಿಮಾನ ಹಾರಾಟ ಆರಂಭಿಸುತ್ತಿದ್ದಂತೆಯೇ ಆತ ಪಕ್ಕದಲ್ಲಿದ್ದ ಗಗನಸಖಿ ಫ್ಲಾರೆನ್ಸ್ ಶಾಫ್ನರ್ಗೆ ತನ್ನನ್ನು ಡ್ಯಾನ್ ಕೂಪರ್ ಎಂದು ಪರಿಚಯಿಸಿಕೊಂಡು ಒಂದು ಕಿರುನಗೆಯೊಂದಿಗೆ ಚೀಟಿಯೊಂದನ್ನು ನೀಡಿದ. ಕೇವಲ 23 ವರ್ಷದ ಶಾಫ್ನರ್ ಈತ ತನ್ನ ಜೊತೆ ಫ್ಲರ್ಟ್ ಮಾಡುತ್ತಿದ್ದಾನೆ ಎಂದು ಭಾವಿಸಿ ಆ ಚೀಟಿಯನ್ನು ಓದದೆಯೇ ಜೇಬಿಗೆ ಹಾಕಿಕೊಂಡಳು. ಇದನ್ನು ಗಮನಿಸಿದ ಕೂಪರ್ ಆಕೆಗೆ ಮೆಲ್ಲಗೆ ಹೇಳಿದ: ಮಿಸ್, ಆ ಚೀಟಿಯನ್ನು ಒಮ್ಮೆ ಓದಿ ನೋಡಿ, ನನ್ನ ಹತ್ತಿರ ಬಾಂಬ್ ಇದೆ. ಶಾಫ್ನರ್ ಬೆಚ್ಚಿಬಿದ್ದು ಚೀಟಿ ತೆರೆದು ನೋಡಿದಳು. ಅದರಲ್ಲಿ ಅಚ್ಚುಕಟ್ಟಾದ ಅಕ್ಷರಗಳಲ್ಲಿ ಬರೆಯಲಾಗಿತ್ತು: ಮಿಸ್, ನನ್ನ ಬ್ರೀಫ್ ಕೇಸ್ನಲ್ಲಿ ಬಾಂಬ್ ಇದೆ. ನೀನು ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೋ. ಆಕೆ ಪಕ್ಕದಲ್ಲಿ ಕುಳಿತಾಗ ಕೂಪರ್ ತನ್ನ ಸೂಟ್ ಕೇಸ್ ತೆರೆದು ತೋರಿಸಿದ. ಅದರಲ್ಲಿ ಕೆಂಪು ಸಿಲಿಂಡರ್ಗಳು, ವೈರ್ಗಳು ಮತ್ತು ದೊಡ್ಡ ಬ್ಯಾಟರಿ ಇತ್ತು. ಅದು ಬಾಂಬ್ ಹೌದು ಎಂಬುದು ಖಚಿತವಾಯಿತು. ಕೂಪರ್ ಇಟ್ಟ ಬೇಡಿಕೆಗಳೇನು ಗೊತ್ತಾ? ಅವನಿಗೆ ಅಂದು ಸಾಯಂಕಾಲ 5 ಗಂಟೆಯೊಳಗೆ $2 ಲಕ್ಷ ನಗದು ಹಣ ಬೇಕಿತ್ತು. ಅದು ಕೂಡ ಒಂದು ಬ್ಯಾಗ್ನಲ್ಲಿ. ಜೊತೆಗೆ 4 ಪ್ಯಾರಾಚೂಟ್ಗಳು ಸಿದ್ಧವಿರಬೇಕು. ವಿಮಾನ ಲ್ಯಾಂಡ್ ಆದ ತಕ್ಷಣ ಇಂಧನ ತುಂಬಿಸಲು ಫ್ಯೂಯಲ್ ಟ್ರಕ್ ರೆಡಿ ಇರಬೇಕು ಎಂದು ಕಂಡೀಷನ್ ಹಾಕಿದ. ಈ ವಿಚಾರ ಪ್ರಯಾಣಿಕರಿಗೆ ತಿಳಿಯದಂತೆ ಫ್ಲಾರೆನ್ಸ್ ಕಾಕ್ಪಿಟ್ಗೆ ಹೋಗಿ ಪೈಲಟ್ಗಳಿಗೆ ಮಾಹಿತಿ ನೀಡಿದಳು. ಮತ್ತೊಬ್ಬ ಗಗನಸಖಿ ಟೀನಾ ಮುಕ್ಲೋ ಕೂಪರ್ ಜೊತೆ ಮಾತನಾಡಿ ಅವನನ್ನು ಶಾಂತಗೊಳಿಸಿದಳು. ವಿಷಯ ತಿಳಿದ ಏರ್ಲೈನ್ಸ್ ಅಧ್ಯಕ್ಷ ಡೊನಾಲ್ಡ್ ನೈರೋಬಿ ಒಂದು ಮಹತ್ವದ ನಿರ್ಧಾರ ತಗೊಂಡ್ರು. ಕೂಪರ್ ಕೇಳಿದ್ದೆಲ್ಲ ಕೊಡಿ, ಆದರೆ ಪ್ರಯಾಣಿಕರ ಪ್ರಾಣಕ್ಕೆ ಅಪಾಯ ಬರಬಾರದು. ಸಿಯಾಟಲ್ ಬ್ಯಾಂಕ್ನಲ್ಲಿ ಹಣದ ವ್ಯವಸ್ಥೆ ಮಾಡ್ತಾರೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಇಲ್ಲಿ ದುಡ್ಡು ಅರೇಂಜ್ ಮಾಡಕ್ಕೆ ಅಟ್ಲೀಸ್ಟ್ 3 ಅವರ್ಸ್ ಆದ್ರೂ ಟೈಮ್ ಬೇಕಿರುತ್ತೆ. ಆದರೆ ಫ್ಲೈಟ್ನ ಜರ್ನಿ ಇದ್ದಿದ್ದೇ ಕೇವಲ 30 ನಿಮಿಷ. ಫ್ಲೈಟ್ನಲ್ಲಿದ್ದ ಪ್ಯಾಸೆಂಜರ್ಸ್ಗೆ ನಾವು ಹೈಜಾಕ್ ಆಗಿದ್ದೀವಿ ಅನ್ನೋ ಒಂದು ಸಣ್ಣ ಸುಳಿವು ಸಹ ಸಿಕ್ಕಿರಲಿಲ್ಲ. ನಂತರ ಅರ್ಧ ಗಂಟೆಗೆ ಲ್ಯಾಂಡ್ ಆಗಬೇಕಾಗಿದ್ದ ಫ್ಲೈಟ್ 3 ಗಂಟೆ ಆದರೂ ಲ್ಯಾಂಡ್ ಆಗಲಿಲ್ಲ. ಪೈಲಟ್ಸ್ ಸಮ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದರಿಂದಾಗಿ ಲ್ಯಾಂಡ್ ಆಗೋದಕ್ಕೆ ಡಿಲೇ ಆಗ್ತಿದೆ ಅಂತ ಹೇಳ್ತಾರೆ. ಫೈನಲಿ ಫ್ಲೈಟ್ ಸಂಜೆ 5:46ಕ್ಕೆ ಲ್ಯಾಂಡ್ ಆಗುತ್ತೆ. ಒಬ್ಬ ಏರ್ಲೈನ್ಸ್ನ ರೆಪ್ರೆಸೆಂಟೇಟಿವ್ ಫ್ಲೈಟ್ ಹತ್ತಿರ ಹಣದ ಬ್ಯಾಗ್ ಹಾಗೂ ಪ್ಯಾರಾಚೂಟ್ ಸೂಟ್ಗಳನ್ನ ಕೊಟ್ಟು ಹೋಗ್ತಾನೆ. ಇದಿಷ್ಟನ್ನು ಶಾಫ್ನರ್ ಡಿ.ಬಿ. ಕೂಪರ್ಗೆ ತಲುಪಿಸ್ತಾಳೆ. ಇದನ್ನು ಕನ್ಫರ್ಮ್ ಮಾಡಿಕೊಂಡ ಡಿ.ಬಿ. ಟೀನಾ ಮುಕ್ಲೋ ಹೊರತುಪಡಿಸಿ ಉಳಿದವರೆಲ್ಲರನ್ನೂ ಬಿಡುಗಡೆ ಮಾಡಿದ. ನೆಕ್ಸ್ಟ್ ಅವನ ಬೇಡಿಕೆ ಇದ್ದದ್ದು ಫ್ಯೂಯಲ್ ರೀಫಿಲ್. ಅದೂ ಸಹ ಆಗುತ್ತೆ. ಡಿ.ಬಿ. ನಿರ್ದೇಶನದಂತೆ ಮೆಕ್ಸಿಕೋ ಸಿಟಿ ಕಡೆಗೆ ಫ್ಲೈಟ್ ಟ್ರಾವೆಲ್ ಮಾಡಕ್ಕೆ ಹೇಳ್ತಾನೆ. ಅಂದಾಜು 10,000 ಫೀಟ್ ಎತ್ತರದಲ್ಲಿ ಎಷ್ಟು ಸ್ಲೋ ಆಗಿ ಹೋಗೋಕೆ ಸಾಧ್ಯವೋ ಅಷ್ಟು ಸ್ಲೋ ಆಗಿ ಫ್ಲೈಟ್ ಚಾಲನೆ ಮಾಡಕ್ಕೆ ಡಿ.ಬಿ. ಆರ್ಡರ್ ಮಾಡ್ತಾನೆ. ನೆಕ್ಸ್ಟ್ ಡಿ.ಬಿ. ಪ್ಲಾನ್ ಏನು ಅಂತ ಆ ದೇವರಿಗೂ ಸಹ ಗೊತ್ತಿರಲಿಲ್ಲ. ನಂತರ ರಾತ್ರಿ ಸುಮಾರು 8:13ರ ಸಮಯ. ಇದ್ದಕ್ಕಿದ್ದಂತೆ ವಿಮಾನದ ಹಿಂಭಾಗದ ಮೆಟ್ಟಿಲುಗಳು ತೆರೆದುಕೊಂಡವು. ಕೂಪರ್ ಆ ಹಣದ ಚೀಲ ಮತ್ತು ಪ್ಯಾರಾಚೂಟ್ನ ಜೊತೆಗೆ ಕಗ್ಗತ್ತಲಲ್ಲಿ ಕೆಳಗೆ ಜಿಗಿದುಬಿಟ್ಟ. ಕಾಕ್ಪಿಟ್ನಲ್ಲಿ ಲಾಕ್ ಆಗಿದ್ದ ಪೈಲಟ್ಗಳಿಗೆ ಏನೂ ಕಾಣಿಸಲಿಲ್ಲ. ನಂತರ ವಿಮಾನ ನೆವಾಡಾದಲ್ಲಿ ಇಳಿದಾಗ ಪೊಲೀಸರಿಗೆ ಸಿಕ್ಕಿದ್ದು ಕೇವಲ ಒಂದು ಟೈ ಕ್ಲಿಪ್ ಮತ್ತು ಸಿಗರೆಟ್ ತುಂಡುಗಳು ಮಾತ್ರ. ಕೂಪರ್ ಮಾಯವಾಗಿದ್ದ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರಿಗೆ ಫ್ಲೈಟ್ನ ಒಳಗೆ 66 ಅನ್ಐಡೆಂಟಿಫೈಡ್ ಫಿಂಗರ್ ಪ್ರಿಂಟ್ಸ್ ಸಿಗುತ್ತೆ. ಆ ಫಿಂಗರ್ ಪ್ರಿಂಟ್ಸ್ ಫ್ಲೈಟ್ನಲ್ಲಿದ್ದ ಪ್ಯಾಸೆಂಜರ್ಸ್ ಆಗ್ಲಿ ಅಥವಾ ಕ್ರೂ ಮೆಂಬರ್ಸ್ಗಾಗ್ಲಿ ಯಾರಿಗೂ ಮ್ಯಾಚ್ ಆಗಲ್ಲ. ಇನ್ವೆಸ್ಟಿಗೇಷನ್ನಲ್ಲಿ ಎಫ್ಬಿಐಗೆ ಏನ್ ಮಾಹಿತಿ ಸಿಕ್ತು ಅಂದ್ರೆ, ಫ್ಲೈಟ್ನಿಂದ ಜಂಪ್ ಮಾಡಬೇಕಾದ್ರೆ ಕೂಪರ್ ಕ್ಯಾಶ್ ಬ್ಯಾಗ್ನ ಬೆನ್ನಿಗೆ ಹಾಕೊಂಡಿರ್ತಾನೆ. ಅದರ ಅಂದಾಜು ತೂಕ 10 ಕೆಜಿಗೂ ಹೆಚ್ಚಿರುತ್ತೆ. ಒಂದು ಪ್ಯಾರಾಚೂಟ್ ಹಿಂದೆ, ಇನ್ನೊಂದು ಮುಂದೆ ಹಾಕೊಂಡು ಜಂಪ್ ಮಾಡಿರಬಹುದು ಅಂತ ಊಹೆ ಮಾಡ್ತಾರೆ. ಅವನು ವಾಷಿಂಗ್ಟನ್ ಸ್ಟೇಟ್ನ ಸೌತ್ ವೆಸ್ಟ್ ಏರಿಯಾದ ಕಾಡಿನಲ್ಲಿ ಇಳಿದಿರಬಹುದು ಅಂತ ಗೆಸ್ ಮಾಡ್ತಾರೆ. ಆದ್ರೆ ಅದು ದಟ್ಟವಾದ ಪೈನ್ ಫಾರೆಸ್ಟ್, ಕಣಿವೆಗಳು ಹಾಗೂ ಕರಡಿಗಳಿಂದ ತುಂಬಿದ ಕಾಡು. ಅವನೇನಾದ್ರೂ ಅಲ್ಲಿ ಧುಮುಕಿದ್ರೆ ಖಂಡಿತ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಫ್ಬಿಐ ವಾದ ಮಾಡ್ತಾರೆ. ಏಕೆಂದ್ರೆ 10,000 ಫೀಟ್ ಎತ್ತರದಿಂದ ಆ ಕಗ್ಗತ್ತಲಲ್ಲಿ ಅವನು ಜಂಪ್ ಮಾಡಿರ್ತಾನೆ.
ಅಷ್ಟು ಚಳಿಯಲ್ಲಿ ಸೂಟ್ ಧರಿಸಿಕೊಂಡು ಪ್ಯಾರಾಚೂಟ್ನಿಂದ ಪ್ರಾಪರ್ ಆಗಿ ಲ್ಯಾಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ವಾದ. ಅವತ್ತು ಸುಮಾರು 320 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಯುನೈಟೆಡ್ ಸ್ಟೇಟ್ಸ್ ಪ್ಯಾರಾಚೂಟ್ ಅಸೋಸಿಯೇಷನ್ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ. ಸೊ ಅವನೇನಾದ್ರೂ ಕೆರೆಗಳಲ್ಲಿ ಬಿದ್ದಿದ್ರೆ ಆ ಶೀತದ ನೀರಿನಲ್ಲಿ ಈಜೋಕೆ ಸಾಧ್ಯವಾಗದೆ ಅಲ್ಲೇ ಸತ್ತೋಗಿರ್ತಾನೆ ಅಂತ ಹೇಳ್ತಾರೆ. ಈ ಎಲ್ಲಾ ಕಾರಣಗಳ ಹೊರತಾಗಿಯೂ ಅವನು ಬದುಕಿರಬಹುದು ಅನ್ನೋ ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಇದೇ ರೀತಿಯಲ್ಲಿ ಸುಮಾರು 5 ಪ್ರಕರಣಗಳು ಈ ಇನ್ಸಿಡೆಂಟ್ ಆದ್ಮೇಲೆ ನಡೆದವು. ಸೇಮ್ ಕಾಪಿ ಕ್ಯಾಟ್ ತರ ಫ್ಲೈಟ್ ಹೈಜಾಕ್ ಮಾಡಿ ಹಣ ತಗೊಂಡು ಜಂಪ್ ಮಾಡಿ ಸೇಫ್ ಆಗಿ ಲ್ಯಾಂಡ್ ಆಗಿರ್ತಾರೆ. ಆದ್ರೆ ಅವರೆಲ್ಲ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಸಿಕ್ಕಾಕೊಂಡು ಈಗ ಜೈಲ್ನಲ್ಲಿದ್ದಾರೆ. ಸೊ ಅವರೆಲ್ಲ ಸಿಕ್ಕಿದ ಮೇಲೆ ಡಿ.ಬಿ. ಕೂಪರ್ ಒಬ್ಬ ಹೇಗೆ ಬಚಾವಾದ ಅನ್ನೋದು ಎಫ್ಬಿಐಗೆ ಅರ್ಥ ಆಗಲ್ಲ. ಅವನ ದೇಹ ಅಥವಾ ಪ್ಯಾರಾಚೂಟ್ನ ಯಾವುದಾದ್ರೂ ಒಂದು ತುಣುಕು ಸಿಗುತ್ತಾ ಅಂತ ಇಡೀ ಕಾಡನ್ನ ಸರ್ಚ್ ಮಾಡಿರ್ತಾರೆ. ಬ್ಯಾಂಕ್ನಿಂದ ಕೊಟ್ಟ ಹಣ ಎಲ್ಲವೂ ಒಂದೇ ಸೀರಿಯಲ್ ನಂಬರ್ನಿಂದ ಪ್ರಿಂಟ್ ಆಗಿರ್ತವೆ. ಆತ ಅದನ್ನು ಎಲ್ಲೇ ಬಳಸಿದ್ರೂ ಈಸಿಯಾಗಿ ಟ್ರ್ಯಾಪ್ ಮಾಡಬಹುದು ಅಂತ ಎಫ್ಬಿಐ ಪ್ಲಾನ್ ಮಾಡಿರುತ್ತೆ. ಈ ಸೀರಿಯಲ್ ನಂಬರ್ನ ನೋಟುಗಳ ಬಗ್ಗೆ ಇಡೀ ದೇಶಕ್ಕೆ ಪೋಸ್ಟರ್ಸ್ ಹಾಕಿ ಮಾಹಿತಿ ನೀಡ್ತಾರೆ. ಒಂದೇ ಒಂದು ನೋಟು ತಂದುಕೊಟ್ರೂ $1000 ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಈ ಆಫರ್ 3 ವರ್ಷದವರೆಗೂ ಇರುತ್ತೆ. ಆದ್ರೂ ಒಂದೇ ಒಂದು ನೋಟು ಸಿಗಲ್ಲ. ಆದ್ರೆ ಈ ಇನ್ಸಿಡೆಂಟ್ ಕಳೆದು 8 ವರ್ಷದ ನಂತರ 1979ರಲ್ಲಿ ವಾಶುಗಲ್ ರಿವರ್ನ ಡ್ರೈನೇಜ್ ಬಳಿ ಒಬ್ಬ ಹುಡುಗನಿಗೆ $20ನ ಸೇಮ್ ಸೀರಿಯಲ್ ನಂಬರ್ ಇರುವ ನೋಟುಗಳು ಸಿಗ್ತವೆ. ತಕ್ಷಣ ಎಫ್ಬಿಐ ಆ ಜಾಗವನ್ನೆಲ್ಲ ಕಂಪ್ಲೀಟ್ ಸರ್ಚ್ ಮಾಡಿದಾಗ ಅಲ್ಲಿ ಅವರಿಗೆ $5800 ಹಣ ಸಿಗತ್ತೆ. ಎಫ್ಬಿಐ ಏಜೆಂಟ್ ರಿಚರ್ಡ್ ಚೋಸೋ ಪ್ರಕಾರ ಆ ಚಳಿಯಲ್ಲಿ ಅವನು ನೀರಿಗೆ ಬಿದ್ದು ಸತ್ತಿರಬಹುದು ಅಥವಾ ಬೀಳುವಾಗ ಈ ನೋಟುಗಳು ಕೆಳಗೆ ಬಿದ್ದಿರಬಹುದು ಅಂತ ಊಹೆ ಮಾಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರೂ ಡಿ.ಬಿ. ಕೂಪರ್ ಸುಳಿವು ಮಾತ್ರ ಸಿಗೋದೇ ಇಲ್ಲ. ಅಂತಿಮವಾಗಿ 12ನೇ ಜುಲೈ 1916ರಲ್ಲಿ ಎಫ್ಬಿಐ ಈ ಕೇಸ್ ಕ್ಲೋಸ್ ಮಾಡುತ್ತೆ. ಸ್ನೇಹಿತರೆ, ಇದುವರೆಗೂ ಡಿ.ಬಿ. ಕೂಪರ್ ಮಿಸ್ಟ್ರಿ ಇತಿಹಾಸದಲ್ಲೇ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳಿದಿದೆ. ನಿಮ್ಮ ಪ್ರಕಾರ ಡಿ.ಬಿ. ಕೂಪರ್ ಆ ಅಂಧಕಾರದ ರಾತ್ರಿ ಬದುಕುಳಿದಿರಬಹುದೇ? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ.